ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಜೊತೆಗೆ ಜಿಬಿಎ ಅರ್ಥಾತ್ ಬಿಬಿಎಂಪಿ ಎಲೆಕ್ಷನ್ ಯಾವಾಗ? ಈಗಾಗಲೇ 6 ರಿಂದ 7 ವರ್ಷ ಆಯಿತು. ಬಿಬಿಎಂಪಿ ಎಲೆಕ್ಷನ್ ಎಲ್ಲೂ ನಡೆದಿಲ್ಲ. ಅರ್ಥಾತ್ ಈಗಿನ ಜಿಬಿಎ ಗ್ರೇಟರ್ ಬೆಂಗಳೂರು ಮಾಜಿ ಬಿಬಿಎಂಪಿ ಅಂತ ಹೇಳಬಹುದು. ಡಿಸೆಂಬರ್ ಅಂತ್ಯಕ್ಕೆ ಅಥವಾ ಜನವರಿಗೆ ಗ್ರಾಮ ಸಮರ ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ವರ್ಷದ ಕೊನೆಯಲ್ಲಿ ಸರಣಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮುನ್ನುಡಿ. ಏಪ್ರಿಲ್ನಲ್ಲಿ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪೌರ ಸಂಸ್ಥೆ ಚುನಾವಣೆ ಸಾಧ್ಯತೆ. ನೂತನ ಜಿಬಿಎ ಪಂಚಪಾಲಿಕೆಗಳಿಗೆ ಚುನಾವಣೆ ಕೊನೆ ಆಯ್ಕೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸದ್ದಿಲ್ಲದೆ ಸರ್ಕಾರದ ತಯಾರಿ ಆಗ್ತಾ ಇದೆ. ಲೋಕಲ್ ದಂಗಲ್ಗೆ ಇವಿಎಂ ಬದಲು ಬ್ಯಾಲೆಟ್ ಬಳಕೆ ತೀರ್ಮಾನ ಆಗಿದೆ. ಈಗಾಗಲೇ ಲೋಕಲ್ ದಂಗಲ್ಗೆ ರೆಡಿಯಾಗಲು ಪಕ್ಷದ ಕ್ಯಾಡರ್ಗಳಿರ್ತಾರೆ ನೋಡಿ, ಅವರಿಗೆ ಸಂದೇಶವನ್ನು ಕೂಡ ಕೊಡಲಾಗಿದೆ. ಮೇಲಿಂದ ಮೇಲೆ ಸಭೆಗಳನ್ನು ಮಾಡ್ತಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದರ ಸುಳಿವರಿತು ತಯಾರಿಗೆ ಇಳಿದ ಬಿಜೆಪಿ ಮತ್ತು ಜೆಡಿಎಸ್. ಹಾಗಾದರೆ ಬಿಬಿಎಂಪಿ ಎಲೆಕ್ಷನ್ ಅರ್ಥಾತ್ ಸ್ಥಳೀಯ ಎಲೆಕ್ಷನ್ ಜಿಬಿಎ ಗ್ರೇಟರ್ ಬೆಂಗಳೂರು, ಆ ಎಲೆಕ್ಷನ್ ಹತ್ತಿರದಲ್ಲೇ ನಡೆಯುತ್ತೆ, ಅದರಲ್ಲಿ ಸಂದೇಹ ಬೇಡ. ಸೊ ಆ ಎಲೆಕ್ಷನ್ ನಡೆದ್ರೆ ಆ ಎಲೆಕ್ಷನ್ನ ದಂಗಲ್, ಸ್ಥಳೀಯ ಚುನಾವಣೆಯ ದಂಗಲ್ ನಿಜಕ್ಕೂ ರಣರೋಚಕವಾಗಿರುತ್ತೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು 198 ರಿಂದ 200 ವಾರ್ಡ್ಗಳಿತ್ತು ಬೆಂಗಳೂರಿನಲ್ಲಿ. ಆದರೆ ಈಗ 5 ಪಾಲಿಕೆಗಳ ರಚನೆ ಮಾಡಿರುವುದರಿಂದಾಗಿ ಅದು 368 ವಾರ್ಡ್ಗಳಾಗಿ ಬದಲಾಗಿದೆ. 368 ವಾರ್ಡ್ಗಳನ್ನು ವಿಂಗಡಿಸಿರುವಂತಹ ಪಾಲಿಕೆ ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನಲ್ಲಿ 72 ವಾರ್ಡು, ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ಗೆ 111 ವಾರ್ಡು, ಇನ್ನು ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ಗೆ 63, ಹೀಗೆ ಬೆಂಗಳೂರು ಈಸ್ಟ್ಗೆ 50, ಹಿಂಗೆ ಬೆಂಗಳೂರು ಸೌತ್ ಸಿಟಿಗೆ 72 ವಾರ್ಡು, ಹೀಗೆ ವಿಂಗಡಿಸಲಾಗಿದೆ. ಈಗಾಗಲೇ 7 ವರ್ಷ ಕಳೆಯಿತು, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಆಗಿಲ್ಲ, ಅರ್ಥಾತ್ ಬಿಬಿಎಂಪಿ ಎಲೆಕ್ಷನ್ ನಡೆದಿಲ್ಲ. ಕಾರ್ಪೊರೇಟರ್ಗಳೆಲ್ಲ ಅಧಿಕಾರ ಕಳ್ಕೊಂಡು ಅಧಿಕಾರ ಸಿಗದಲೆ 6-7 ವರ್ಷ ಹಂಗೆ ಖಾಲಿ ಕೂತವ್ರೆ. ಸ್ಥಳೀಯ ಚುನಾವಣೆಗಳಲ್ಲಿ ಆಡಳಿತಾರೂಢ ಪಕ್ಷದ ಅಸ್ತಿತ್ವಗಳನ್ನು ಮತ್ತಷ್ಟು ಗಟ್ಟಿ ಮಾಡೋದಕ್ಕಾಗಿ ಈಗಾಗಲೇ ರಾಜ್ಯದಲ್ಲಿ ಪ್ರಯತ್ನಗಳು ನಡೀತಿದ್ದಾವೆ. ಜಿಲ್ಲಾ ಪಂಚಾಯತ್ ZP ಎಲೆಕ್ಷನ್ ಬಾಕಿ ಇದೆ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಾಕಿ ಇದೆ, ಪೌರ ಸಂಸ್ಥೆಗಳ ಎಲೆಕ್ಷನ್ ಬಾಕಿ ಇದೆ. ಸೊ ಇಲ್ಲಿನ ಪ್ರಾದೇಶಿಕ ಪಕ್ಷದಿಂದ ಹಿಡಿದು ರಾಷ್ಟ್ರೀಯ ಪಕ್ಷದವರೆಗೂ ಕೂಡ ಸ್ಥಳೀಯ ಚುನಾವಣೆಯಲ್ಲಿ ತಮ್ಮ ಪ್ರಾಬಲ್ಯಗಳನ್ನು ಸಾಧಿಸಬೇಕು ಅಂತ ಹೇಳಿ ಹಾತೊರೆಯುವಂತಹದ್ದು ಸ್ವಾಭಾವಿಕ. ಪ್ರತಿ ರಾಜ್ಯದಲ್ಲೂ ಕೂಡ ಈ ತರಹದ ಪ್ರಕ್ರಿಯೆಗಳು ನಡೀತಿರ್ತವೆ. ಹಾಗಾದರೆ ಯಾವಾಗ ಈ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಅನ್ನೋದನ್ನು ನೋಡೋದಾದ್ರೆ ಡಿಸೆಂಬರ್ ಅಂತ್ಯಕ್ಕೆ ಪಕ್ಕಾ ಆಗುತ್ತೆ, ನವೆಂಬರ್ ಅಂತ್ಯಕ್ಕೆ ಡೇಟ್ ಅನೌನ್ಸ್ ಆಗುತ್ತೆ. ಎಲೆಕ್ಷನ್ ಕಮಿಷನ್ ಇಂದ ಡೇಟ್ ಅನೌನ್ಸ್ ಮಾಡ್ತಾರೆ ಅಧಿಕೃತವಾಗಿ. ಡಿಸೆಂಬರ್ ಅಂತ್ಯಕ್ಕೆ ಸಾಧ್ಯಾಂತ ಡೇಟ್ ಫಿಕ್ಸು ಅನ್ನೋದರಲ್ಲಿ ಸಂದೇಹ ಬೇಡ ಎಂದು ಹೇಳಲಾಗ್ತಿದೆ. ಜನವರಿಗೆ ಗ್ರಾಮ ಪಂಚಾಯಿತಿಯ ಸಮರವೂ ಕೂಡ ಫಿಕ್ಸ್ ಆಗಲಿದೆ. ವರ್ಷದ ಕೊನೆಯಲ್ಲಿ ಸರಣಿ ಸ್ಥಳೀಯ ಸಂಸ್ಥೆಗಳನ್ನು ಎದುರಿಸಬೇಕಾಗಿ ಬಂದೀತು. ಇನ್ನು ಕಾಂಗ್ರೆಸ್ಸಿಗೆ ಮತ್ತೊಂದು ಶುಭ ಸುದ್ದಿ ಏನು ಅಂತ ಕೇಳಿದ್ರೆ, ಇವಿಎಂ ಬಳಕೆಯಿಂದಾಗಿ ಚುನಾವಣೆಗಳಲ್ಲಿ ನಮ್ಮ ಶಕ್ತಿ ಕ್ಷೀಣಿಸುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಇವಿಎಂ ಅನ್ನು ನಿಷೇಧ ಮಾಡಬೇಕು, ಅದು ನಮ್ಮ ಕರ್ನಾಟಕದಿಂದಲೇ ಪ್ರಾರಂಭ ಆಗಬೇಕು ಅನ್ನೋ ಜಿದ್ದಿಗೆ ಬಿದ್ದ ಕಾಂಗ್ರೆಸ್ಸು ನೋಡಿ, ಸ್ಥಳೀಯ ಎಲೆಕ್ಷನ್ಗಳಿಗೆ ರಾಜ್ಯ ಸರ್ಕಾರ ಇವಿಎಂ ಬೇಕಾ ಬ್ಯಾಲೆಟ್ ಪೇಪರ್ ಬೇಕಾ ಅನ್ನೋ ತೀರ್ಮಾನವನ್ನು ತೆಗೆದುಕೊಳ್ಳೋ ರೈಟ್ಸ್ ಇದೆ. ಉಳಿದ ಹಾಗೆ ಅಸೆಂಬ್ಲಿ ಎಲೆಕ್ಷನ್ಗಳಿಗೆಲ್ಲವೂ ಕೂಡ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡಬೇಕು, ಅದು ಸೆಂಟ್ರಲ್ ಗೌರ್ಮೆಂಟ್ನ ಅನುಮತಿಯ ಮೇರೆಗೆ ಅಥವಾ ನ್ಯಾಯಾಲಯದ ಏನು ಮಧ್ಯಪ್ರವೇಶ ಇದ್ದರೆ ಅದು ಸ್ಟೇ ಆಗುತ್ತೆ. ಆದರೆ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗೆ ಇವಿಎಂ ಬೇಕಾ ಬ್ಯಾಲೆಟ್ ಬೇಕಾ ಅನ್ನೋ ಕ್ವಶನ್ಗೆ ಉತ್ತರ ಹುಡುಕಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟ್. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಉತ್ತರವನ್ನು ಹುಡುಕಿದೆ. ಇನ್ನು ನಾಳೆ ದಿವಸ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಇವಿಎಂ ಅನ್ನ ಮತ್ತೆ ಮರುಸ್ಥಾಪಿಸಿ ಬ್ಯಾಲೆಟ್ ಪೇಪರ್ ಅನ್ನು ನಿಷೇಧ ಮಾಡೋ ಸಾಧ್ಯತೆಗಳು ಕೂಡ ಇದ್ದಾವೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪೌರ ಸಂಸ್ಥೆ ಮತ್ತು ಜಿಬಿಎ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ನಲ್ಲಿ ಈ ಬಾರಿ ಇವಿಎಂ ಮಷೀನ್ ಇರೋದಿಲ್ಲ, ಬದಲಾಗಿ ಬ್ಯಾಲೆಟ್ ಪೇಪರ್ ವರ್ಕೌಟ್ ಆಗುತ್ತೆ. ಏಪ್ರಿಲ್ನಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪೌರ ಸಂಸ್ಥೆಯ ಚುನಾವಣೆ ಸಾಧ್ಯತೆ. ನೂತನ ಜಿಬಿಎ ಪಂಚಪಾಲಿಕೆಗಳಿಗೆ ಚುನಾವಣೆ ಕೊನೆ ಆಯ್ಕೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸದ್ದಿಲ್ಲದೆ ಸರ್ಕಾರದ ತಯಾರಿಗಳಾಗ್ತಾ ಇದೆ. ಲೋಕಲ್ ದಂಗಲ್ಗೆ ಇವಿಎಂ ಬದಲು ಬ್ಯಾಲೆಟ್ ಬಳಕೆ ತೀರ್ಮಾನ. ಲೋಕಲ್ ದಂಗಲ್ಗೆ ರೆಡಿ ಆಗೋದಕ್ಕೆ ಪಕ್ಷದ ಕ್ಯಾಡರ್ಗಳಿಗೂ ಕೂಡ ಸಂದೇಶವನ್ನು ಕೊಡಲಾಗಿದೆ.
ಸೊ ಮೇಲಿಂದ ಮೇಲೆ ಸಭೆಗಳನ್ನು ಈಗಾಗಲೇ KPCC ಅಧ್ಯಕ್ಷರು ಕರಾವಳಿ ಭಾಗದ ವಿಸಿಟು ಅಂತ ಹೋಗ್ತಾರೆ. ಈ ಎಲ್ಲದರ ನಡುವೆ ವಿಜಿಮಯ ಜಂಜಾಟದ ನಡುವೆ ಕೂಡ ಸ್ಥಳೀಯವಾದಂಥ ಸಭೆಗಳನ್ನು ಕರೆಸಿ KPCC ವತಿಯಿಂದ ಸಭೆಯನ್ನು ಮಾಡ್ತಿದ್ದಾರೆ. ಕಾರಣ ನಾವು ಬೂತ್ ಮಟ್ಟದಲ್ಲಿ ಬಲಾಢ್ಯಗೊಳ್ಳಬೇಕು. ಬೂತ್ ಮಟ್ಟದಲ್ಲಿ ಬಲಾಢ್ಯಗೊಂಡ್ರೇ ಸ್ಟೇಟ್ ಗೌರ್ಮೆಂಟು ಸರಿಯಾಗಿ ಪಕ್ವತೆಯನ್ನು ಗಳಿಸೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಬಲಾಢ್ಯಗೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಥಳೀಯವಾದಂತಹ ಸಭೆಗಳನ್ನು ಬ್ಯಾಕ್ ಟು ಬ್ಯಾಕ್ ಕರೆದು ಕ್ಯಾಡರ್ಗಳಿಗೆ ಸಂದೇಶವನ್ನು ಕೊಡ್ತಿದ್ದಾರೆ. ನಾವು ಬೂತ್ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಬೇಕು, ಎಲೆಕ್ಷನ್ ಎಲ್ಲ ಸ್ಥಳೀಯ ಎಲೆಕ್ಷನ್ನಲ್ಲೂ ಕೂಡ ನಮ್ಮ ಪ್ರಾಬಲ್ಯಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಕರೆಯನ್ನು ಕೊಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.